ಹಿಂದಿನ ಧೋರಣೆಗಳೆಲ್ಲ ಹುಸಿಯಾಗಿದ್ದವು. ಕಡೆಗೆ ಅನಂತ ಮದುವೆಯಾದ ಮೇಲೆ ಬೆಂಗಳೂರಿಗೆ ಬಂದಿಲ್ಲ. ಬಂದು ಒಂದೆರಡು ದಿನ ನಮ್ಮಲ್ಲಿ ಉಳಿಯಿರಿ. ಶೈಲೇಂದ್ರ ಹೆಂಡತಿಯ ಮುಖ ನೋಡಿದ. ಅವನು ಎಷ್ಟೋ ಸಾರಿ ಹೊರಡಿಸಲು ಪ್ರಯತ್ನ ಪಟ್ಟಿದ್ದ. ಅವಳೆ ಆಸಕ್ತಿ ತೋರಲಿಲ್ಲ. ಇದೊಂದು ವಿಶೇಷ ಪ್ರಶ್ನೆಯಾಗಿತ್ತು. ಇಲ್ಲಿ ನಡೆಯೋ ಕೆಲಸ ಹೇಗೋ ನಡೆಯುತ್ತೆ. ಅವಳೆ ಎಲ್ಲಿಗೂ ಹೋಗೋಕ್ಕೂ ಇಷ್ಟಪಡೋಲ್ಲ. ಕಾಲೇಜಿನ ಜೀವನ ಅವಳ ಮೇಲೆ ಯಾವ ಮಹತ್ತರ ಪರಿಣಾಮವೂ ಬೀರಿದಂತಿಲ್ಲ. ಜಮುನಾಳ ಕಡೆ ನೋಡಿ ನಕ್ಕ. ತಟ್ಟನೆ ಅನಂತ ಸವಿತಾರಿಗೆ ಮಾತನಾಡೋದು ಕಷ್ಟವಾಯಿತು. ಬೆಂಗಳೂರಿನ ಯಾಂತ್ರಿಕ ಜೀವನ ಅವಳಲ್ಲಿ ಬೇಸರ ತಂದಿರಬೇಕು. ಅದಕ್ಕೆ ಇಷ್ಟಪಡೋಲ್ಲ. ಗೆಳತಿಯನ್ನು ಸಮರ್ಥಿಸಿಕೊಳ್ಬೇಕಾಗಿತ್ತು ಸವಿತಾ. ಅದೇನೇ ಇರಲಿ, ನಿಮ್ಮನ್ನಾದರೂ ನೋಡಬೇಕು ಅನಿಸ್ಬೇಕಲ್ಲ. ಒಮ್ಮೆ ಅವಳನ್ನು ನೋಡಿಬಿಟ್ರೆ ಬರೋಕ್ಕೆ ಕಷ್ಟ. ಅದಕ್ಕೋಸ್ಕರವೇ ಅವಳನ್ನು ನೋಡೋಕ್ಕಾಗಲ್ಲ. ಜಮುನಾ ಸ್ವಲ್ಪ ಧೈರ್ಯದಿಂದಲೇ ಹೇಳಿದ್ಲು. ನಿಮ್ಮ ಮೇಲೆ ನನಗೆ ಬಹಳ ಅಸೂಯೆ. ಫೋಟೋ ಆಲ್ಬಮ್ನಲ್ಲಿ ಮೊದಲು ಹಾಕಿರೋದು ನಿಮ್ಮ ಫೋಟೋ. ದಿನಕ್ಕೆ ಎಷ್ಟು ಸಲ ನೋಡ್ತಾಳೋ ಗೊತ್ತಿಲ್ಲ. ಮಡದಿಯನ್ನು ವಾರೆಗಣ್ಣಿನಿಂದ ನೋಡುತ್ತಾ ನಕ್ಕ ಶೈಲೇಂದ್ರ. ಆ ಸನ್ನಿವೇಶ ಎಲ್ಲರ ಮನವನ್ನು ತುಸುವಾಗಿ ಹಗುರ ಮಾಡಿತು. ಅನಂತನ ತಲೆಯಲ್ಲಿ ಜಮುನಾಳಿಗಾಗಿ ಸ್ಥಳವೇ ಇಲ್ಲದಿದ್ದರಿಂದ ಅವನು ಕೂಡ ಹಸನ್ಮುಖಿಯಾಗಿಯೇ ಇದ್ದ. ಗಂಡ ಹೆಂಡತಿ ಇಬ್ಬರು ಗಾಡಿಯಲ್ಲಿ ಹತ್ತಿಸಿದ್ರು. ಬರುವಾಗ ಬರೀ ಒಂದಿಷ್ಟು ಹಣ್ಣು ಹೂವನ್ನು ವೈರ್ ಬ್ಯಾಗಿನಲ್ಲಿ ಹೊತ್ತು ತಂದಿದ್ರು. ಈಗ ತರಕಾರಿ ಜೊತೆ ಕಾಳು ಕಡ್ಡಿ, ತೆಂಗಿನಕಾಯಿಯ ಹೊರೆಯನ್ನು ಹೊತ್ಕೊಂಡು ಹೋಗಬೇಕಾಯಿತು. ಶೈಲೇಂದ್ರನ ಬಲವಂತದ ಮುಂದೆ ಅವರು ಸೋಲಲೇಬೇಕಾಯಿತು. ಈಗ ಜಮುನಾಳ ಬಗ್ಗೆ ಯಾವ ಆತಂಕಕ್ಕೂ ಅರ್ಥವಿಲ್ಲ ಎನಿಸಿತು. ದಿನಗಳು ಕಳೆದಂತೆ ಒಬ್ಬರನ್ನೊಬ್ಬರು ಬೆರೆತು ಹೋಗ್ತಾರೆಂದುಕೊಂಡ್ಳು. ಈಗ ಕೇಶವಯ್ಯನವರು ನಿಶ್ಚಿಂತೆಯಾಗಿ ಮನೆಯಲ್ಲಿದ್ದುಬಿಟ್ಟಿದ್ರು. ಯಾರು ರೇಗಾಡಿ ಗೊಣಗಾಡಿ ಬಲವಂತ ಮಾಡಿ ಕೆಲಸಕ್ಕೆ ಹೋಗು ಎನ್ನುತ್ತಿರಲಿಲ್ಲ. ನಿಧಾನವಾಗಿಯೇ ತಮ್ಮ ಬೆಳಗಿನ ವಿಧಿಗಳನ್ನು ಮುಗಿಸ್ಕೊಂಡು ಹೊರಗೆ ಹೋಗ್ತಿದ್ರು. ಇಷ್ಟ ಬಂದಾಗ ಊಟ ಮುಗಿಸಿ ಮಲಗಿಬಿಡ್ತಿದ್ರು. ನಿರಾಸೆಗೊಳಿಸಿದಂತೆ ಯೂನಿವರ್ಸಿಟಿನಲ್ಲಿ ರ್ಯಾಂಕ್ ಪಡೆದು ಪಾಸ್ ಆಗಿದ್ಲು ಸವಿತಾ. ಎಲ್ಲರಿಗೂ ಇದು ಸಂತೋಷದ ಸುದ್ದಿ. ಈಗ ವಾಂಟೆಡ್ ಕಾಲಮ್ಗಳನ್ನು ನೋಡೋದು, ಅರ್ಜಿ ಹಾಕೋದು, ಈಗ ಅದೊಂದನ್ನೇ ಪ್ರಮುಖವಾದ ಕೆಲಸ ಮಾಡಿಕೊಂಡಿದ್ಲು. MSc ಯೋಚನೆಯನ್ನು ಪೂರ್ಣವಾಗಿ ಕೈಬಿಟ್ಟಿದ್ಲು. ಪೋಸ್ಟ್ ಆಫೀಸ್ಗೋಗಿ ದಾರಿಯಲ್ಲಿ ಸಿಕ್ಕಿದ ಗೆಳತಿಯೊಂದಿಗೆ ಮಾತನಾಡಿಕೊಂಡು ನಿಂತಿದ್ದು ಬಿಸಿಲೊಳಗೆ ಮನೆಗೆ ಬರುವ ವೇಳೆಗೆ ಅವಳಿಗೆ ಸಾಕಾಗಿತ್ತು. ಬಂದವಳೆ ಒಂದು ಲೋಟ ನೀರು ಕುಡಿದು ಪೇಪರ್ನಲ್ಲಿ ಗಾಳಿ ಹಾಕಿಕೊಳ್ಳುತ್ತಾ ಕುಳಿತಳು. ಬಾಗಿಲನ್ನು ಮುಂದೆ ಮಾಡಿಕೊಂಡು ಪಕ್ಕದ ಮನೆಗೆ ಹೋಗಿದ್ದ ಅನಸೂಯಮ್ಮ ತರಾತುರಿಯಾಗಿ ಬಂದರು. ಅವರ ಉತ್ಸಾಹ ಯುವತಿಯರನ್ನು ನಾಚಿಸುವಂತಿತ್ತು. ಏನಪ್ಪ ಇವರ ಉತ್ಸಾಹಕ್ಕೆ ಕಾರಣ ಯೋಚಿಸಿದ್ಲು. ನಿನ್ನ ಅದೃಷ್ಟ ತುಂಬ ಒಳ್ಳೆಯದು ಎಂದಾಗ ಸವಿತಾಳಿಗೆ ನಗು ಹುಕ್ಕಿ ಬಂತು. ಆ ವಿಷಯ ಯಾವತ್ತೋ ಇತ್ಯರ್ಥವಾಗಿ ಹೋಗಿದೆ. ಏನಾದರೂ ಪೋಸ್ಟ್ ಬಂತಾ? ಇನ್ನೂ ಜೋರಾಗಿ ಪೇಪರ್ನಿಂದ ಗಾಳಿ ಬೀಸ್ಕೊಳ್ತಾ ಕೇಳಿದ್ಲು. ತಾಯಿಯ ಮಾತಿಗೆ ಏನೋ ಅರ್ಥವಿದೆ. ಅನಂತನಿಗೆ ತುಂಬ ವರದಕ್ಷಿಣೆ ಕೊಡೋ ಹೆಣ್ಣಿನ ಕಡೆಯವರು ಏನಾದರೂ ಬರುವ ಸಂಭವವಿದೆಯೋ? ಬಾಯಿ ಬಿಟ್ಟು ಕೇಳೋಕ್ಕೆ ಹೋಗಲಿಲ್ಲ. ಶ್ರೀನಿವಾಸ್ ಅಯ್ಯನವರ ಮಗ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾರಂತೆ. ತಾಯಿಯ ಮಾತು ಕೇಳಿ ಅವಳಿಗೆ ನಗು ಬಂತು. ಇದು ಅಸಂಬದ್ಧದ ವಿಚಾರ. ಕನಸಿನಲ್ಲಿಯೂ ಸಹ ನಡೆಯುವಂಥದ್ದಲ್ಲ. ನೀನು ಸುಮ್ಮನೆ ಯಾವಾಗಲೂ ನನ್ನ ಮದುವೆ ವಿಷಯನೇ ಯೋಚಿಸ್ತಾ ಇರ್ತೀಯ. ಅದರ ಮೇಲೆ ಬಿಸಿಲು ಜಾಸ್ತಿ. ಪಿತ್ತಕ್ಕೆ ಒಂದೊಂದು ಸಲ ಹೇಗೇಗೋ ಮಾತನಾಡ್ತಾರಂತೆ. ಸ್ವಲ್ಪ ಹೊತ್ತು ಮಲ್ಕೋ, ಸರಿ ಹೋಗುತ್ತೆ. ಎದ್ದು ಸೀರೆ ಬದಲಾಯಿಸಿ ಆ ಸೀರೆಯನ್ನು ಮಡಚಿಟ್ಟು ಅಡಿಗೆಯ ಮನೆಯೊಳಗೆ ಇಣುಕಿದ್ಲು. ಇನ್ನೂ ಅಡಿಗೆ ಆಗಿರಲಿಲ್ಲ. ಹಚ್ಚಿಟ್ಟ ತರಕಾರಿ ದಾರಿ ಕಾಯ್ತಾ ಕೂತಿತ್ತು. ಯಾಕೋ ಅಮ್ಮನ ಮನಸ್ಸೇ ಸರಿಯಾಗಿಲ್ಲ. ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಅಲ್ಲಿನ ಕೆಲಸ ಮಾಡಲು ಮುಂದಾದ್ಲು. ಅನಂತ ಜವಾಬ್ದಾರಿ ಇಲ್ಲದೆ ಅಲೆದಾಡುತ್ತಿದ್ದಾಗ ಮಗಳು ಓದ್ ಮುಗಿದು ಒಂದು ಕೆಲಸ ಸಿಗಲಿ ಅಂತ ಹೆಂಗರಳು ದೇವರಲ್ಲಿ ಬೇಡ್ತಾ ಇದ್ರು. ಈಗೇನು ಅಂದರೆ ಎಂದು ಮದುವೆ ಮಾಡಿಯಾನೋ ಅಂತಾರೆ. ಇವರ ಮನಸ್ಸೇ ವಿಚಿತ್ರ. ಈ ದೊಡ್ಡವರ ಮನಸ್ಸು ಅರ್ಥವೇ ಆಗೋಲ್ಲ. ಸ್ವಲ್ಪ ಬರ್ತೀಯಾ ಇಲ್ಲಿ? ತರಕಾರಿಯ ಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡೆ ಹೊರಗೆ ಬಂದಳು ಸವಿತಾ. ಏನು ಎನ್ನುವಂತೆ ತಾಯಿಯ ಕಡೆ ನೋಡಿದ್ಲು. ನನ್ನ ಮಾತು ನಂಬು,
ಶ್ರೀನಿವಾಸ್ ಅಯ್ಯನವರೇ ಬಂದು ಜಾತಕ ಈಸ್ಕೊಂಡು ಹೋದರು. ನಿನ್ನ ಅವರ ಸೊಸೆಯನ್ನಾಗಿ ಮಾಡ್ಕೊತಾರಂತೆ. ಕಕ್ಕ ಬಿಕ್ಕಿ ಆಯಿತು ಸವಿತಾಳಿಗೆ. ವಿಸ್ಮಯದಿಂದ ತಾಯಿಯ ಕಡೆ ನೋಡಿದ್ಲು. ಅವಳಿಗೆ ತಲೆ ಬುಡ ಒಂದು ಅರ್ಥವಾಗಲಿಲ್ಲ. ನಮ್ಮಂತಹ ಬಡವರ ಮನೆಯಲ್ಲಿ ಮದುವೆ ಆಗೋಕ್ಕೆ ಅವರಿಗೇನು ಕರ್ಮ ಹಿಡ್ದಿದ್ಯಾ? ಸೊಕ್ಕಿನ ಗಂಡು ವೇಣು ಇದಕ್ಕೆ ಒಪ್ಪಲು ಸಾಧ್ಯವೇ? ಅವರು ಒಪ್ಪಿದ ಮಾತ್ರಕ್ಕೆ ನಾನು ಒಪ್ಪಲೇಬೇಕೆಂದು ಕರಾರೇನು? ನೋಡ್ಕೊಳ್ಳೋಣ. ಅವರು ಏನು ಹೇಳಿದ್ರು? ಅಮ್ಮ ತಪ್ಪಾಗಿ ತಿಳ್ಕೊಂಡಾಳೋ ಏನೋ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳ್ಳಿ, ನಿಧಾನವಾಗಿ ಯೋಚಿಸಿದ್ರೆ ಆಯಿತು. ತರಕಾರಿ ಪಾತ್ರೆಯೊಂದಿಗೆ ಒಳ ಹೋಗ್ಬಿಟ್ಲು. ಮಗಳ ಉದಾಸೀನದ ಬಗ್ಗೆ ಅನಸೂಯನ ಮನವರಿಗೆ ರೇಗಿ ಹೋಯಿತು. ಕೆನ್ನೆಗೆ ಪಟಪಟ ಬಾರಿಸುವ ಮನಸ್ಸಾಯಿತು. ಯಾರ ಬಳಿಯಾದರೂ ತಮ್ಮ ಸಂತೋಷವನ್ನು ಹಂಚ್ಕೊಳ್ಬೇಕಾಗಿತ್ತು. ಇಲ್ದಿದ್ರೆ ಸಂತೋಷ ಎಲ್ಲಿ ಮೀರಿ ಅವರದೆ ಹೊಡೆಯುತ್ತಿತ್ತೋ ಏನೋ. ತಮ್ಮ ಹಿತ ಚಿಂತನೆಯ ಹಳೆಯ ಗೆಳತಿ ಮನೆಗೆ ಹೊರಟುಬಿಟ್ರು. ತಾಯಿ ಹೋದ ದಿಕ್ಕನ್ನೇ ನೋಡಿ ಸವಿತಾ ನಕ್ಕಳು. ಅಸಾಧ್ಯವಾದ ಈ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಅವಳಿಗಿಷ್ಟವಿಲ್ಲ. ತಾಯಿ ತಪ್ಪಾಗಿ ಭಾವಿಸ್ಕೊಂಡಿದ್ದಾರೆ ಎಂಬುದೇ ಅವಳ ಎಣಿಕೆ. ಬೇಂದ್ರೆಯವರ ಗೀತೆಯನ್ನು ಸ್ವಲ್ಪ ಜೋರಾಗಿಯೇ ಹೇಳಿಕೊಳ್ಳುತ್ತಾ ಅಡಿಗೆ ಮುಗಿಸಿದ್ಲು. ಅನಂತ ತಂದು ಹಾಕಿದ್ದ ಕನ್ನಡ ವಿಕ್ಲಿಗಳನ್ನು ಮುಂದೆ ಹಾಕ್ಕೊಂಡು ಕೂತ್ಲು. ವಾರ್ತಾ ವಿಶೇಷ, ವಾರದ ಕತೆ, ಧಾರಾವಾಹಿ ಓದಿ ಮುಗಿಸಿದ್ಲು. ತಟ್ಟನೆ ಬಾಗಿಲು ತೆಗೆದುಕೊಂಡು ಬಾಗಿಲಿನ ಚಿಲಕ ಹಾಕಿಲ್ಲವೆಂದು ತಲೆ ಎತ್ತದ್ಲು. ಅನಂತ ಒಳಗೆ ಬಂದಿದ್ದ. ಅವನ ಪ್ಯಾಂಟೆಲ್ಲ ಸುಕ್ ಸುಕ್ಕಾಗಿ ಕೊಳೆ ಆಗಿತ್ತು. ಇದೇನೋ ಇದು? ನಗುತ್ತಲೇ ಕೇಳಿದ್ಲು. ತಲೆ ತೋರಿಸಿ ತಲೆ ಕಮ್ಮಿ ಇರುವವರು ರಟ್ಟೆ ಬಲದ ಮೇಲೆ ತಾನೇ ಜೀವಿಸಬೇಕಾದುದು. ಮುಷ್ಟಿ ಹಿಡಿದು ಕೈಯನ್ನು ತೋರಿಸಿದ. ತಲೆ ಆಡಿಸುತ್ತಾ ಅಬ್ಬಬ್ಬಾ ಎಂದು ನಕ್ಕು ಮೊದಲು ಬಟ್ಟೆ ಬದಲಾಯಿಸು. ನಿನ್ನ ಅವಾಂತರ ನೋಡೋಕ್ಕಾಗಲ್ಲ. ನೀನು ನೋಡಿದ ಕೂಡಲೇ ಹೆದರ್ಬಿಟ್ಟೆ. ಯಾವ ಅಮೂಲ್ಯಗಳನ್ನು ಎತ್ತಿ ಹಿಡಿಯೋಕೆ ಈ ಹೋರಾಟ ನಡೆಸ್ತಿದೆಯೇನೋ ಎಂದು ಪಕಪಕನೆ ನಕ್ಕಳು. ನನ್ನ ಹಾಸ್ಯ ಮಾಡ್ತೀಯಾ? ಜಡೆ ಹಿಡಿದು ಎತ್ತರಕ್ಕೆ ಎಳ್ಕೊಂಡು ತುಟಿ ಕಚ್ಚಿ ತಲೆಯ ಮೇಲೊಂದು ಮೊಟಕಿದ. ಬಿಡೋ ಮಾರಾಯ, ಕೂದಲು ಚುಳ್ಳನ್ನುತ್ತೆ. ಜಡೆಯನ್ನು ಬಿಡಿಸ್ಕೊಂಡ್ಳು. ಇವತ್ತು ನನ್ನ ಅಡಿಗೆ, ಬೇಗ ಬಾ. ಲುಂಗಿ ಟವಲನ್ನು ಅವನ ಕಡೆ ಎಸೆದು ಅಡಿಗೆಯ ಮನೆಯೊಳಕ್ಕೆ ಹೋದ್ಲು. ಅನಂತ ಊಟಕ್ಕೆ ಕೂಡಿದ ಅಮ್ಮ ಎಲ್ಲಿ ಎಂದ. ಇನ್ನೆಲ್ಲಿ, ಊರಿನ ಹಿತಚಿಂತಕರ ಬಳಿ ಹೋಗಿದ್ದಾರೆ, ತಮ್ಮ ಅಪಾರ್ಥದ ಸಂತೋಷ ಹಂಚಿಕೊಳ್ಳಲು. ಶರ್ಟಿನ ತೋಳನ್ನು ಹಿಂದಕ್ಕೆ ಮಡಚುತ್ತಾ, ಅದೆಂಥ ಅಪಾರ್ಥದ ಸಂತೋಷ? ನಿಂಗೂ ಬಿಡಿಸಿ ಹೇಳಬೇಕು. ನನಗೆ ಜ್ವರ ಬಂದು ಮಲಗಿದಾಗ ಶ್ರೀನಿವಾಸ್ ಅಯ್ಯನವರು ನೋಡೋಕೆ ಬಂದಿದ್ರು. ಅಮ್ಮ ಸುಮ್ಮನೆ ಇರದೆ ಸವಿತಾಗೆ ಮದುವೆ ಮಾಡಬೇಕು ಅಂತ ಇದ್ದೀವಿ. ಸರಿಯಾದ ಗಂಡು ಸಿಕ್ಕಿಲ್ಲ ಅಂದರು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೋ ಗಂಡನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ದೊಡ್ಡ ಮನಸ್ಸು ಮಾಡಿ ಜಾತಕ ಈಸ್ಕೊಂಡು ಹೋಗೋಕ್ಕೆ ಬಂದಿರಬೇಕು. ನಾನು ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ. ಅಮ್ಮ ಅವರು ತಮ್ಮ ಮಗನಿಗೆ ಮಾಡ್ಕೊತಾರೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಮೊದಲು ಅನಂತ ನಕ್ಕರು, ಆಮೇಲೆ ಗಂಭೀರನಾದ. ಶ್ರೀನಿವಾಸ್ ಅಯ್ಯನವರಿಗೆ ಮಗ ಇರೋ ವಿಷಯ ಅವನಿಗೆ ತಿಳಿದಿತ್ತು. ಅವನಿಗೆ ಗೊತ್ತಿರೋ ಹುಡುಗಿ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಾ ಇರೋ ಸಂಗತಿಯನ್ನು ಸವಿತಾಳೆ ಹೇಳಿದ್ಲು. ಬೇರೆಯವರು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳದಷ್ಟು ತಾಯಿ ಹೇಳಿಯೇನೆ? ಅವನಿಗೊಂದು ಅರ್ಥವಾಗಲಿಲ್ಲ. ಯಾಕೆ ಕೇಳಬಾರ್ದು? ಹುಳಿಯಲ್ಲಿ ಅನ್ನ ಕಲಸುತ್ತಾ ಕೇಳಿದ. ನಿನಗೂ ಎಲ್ಲೋ ತಲೆ ಕೆಟ್ಟಿದೆ, ಸುಮ್ಮನೆ ಊಟ ಮಾಡು. ಮಜ್ಜಿಗೆ ತರಲು ಒಳ ಹೋದ್ಲು. ತಂಗಿಯ ಮುಖವನ್ನು ದಿಟ್ಟಿಸುತ್ತಾ, ಹೇಗಿದ್ದಾನೆ ಹುಡುಗ ಎಂದ. ಹುಡುಗ ಏನೋ ಚೆನ್ನಾಗಿದ್ದಾನೆ, ಮೊದಲು ಊಟ ಮಾಡು. ನಿನಗೆ ಹೇಳಿದ್ದೇ ತಪ್ಪಾಯಿತು. 10 ಹೆಣ್ಣಿನ ತಾಯಿ ತಂದೆ ಅವರ ಮನೆ ಬಾಗಿಲಿಗೆ ಸುತ್ತ ಇದ್ದಾರೆ. ಅಂಥದ್ರಲ್ಲಿ ಇದಕ್ಕೆಲ್ಲ ಅರ್ಥವಿಲ್ಲ. ಯಾವುದೋ ಜ್ಞಾನದಲ್ಲಿ ಮರೆತುಬಿಟ್ಟೆ. ಮಜ್ಜಿಗೆ ಹಾಕಿ ನೀನು ಕೂತ್ಕೊಂಡ್ಬಿಡು. ಅಪ್ಪ ಇನ್ನೂ ಮನೆಗೆ ಬಂದಿಲ್ವಾ? ಎಲ್ಲೋ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಬೇಕಲ್ಲ. ಎದ್ದು ಹೋದ್ಲು. ಪ್ರೆಸ್ಗೆ ಹೊರಟ ಅನಂತ ವಾರೆಗಣ್ಣಿನಿಂದ ಅಣಕಿಸುತ್ತಾ, ಇವತ್ತು ಹೋಗ್ತೀಯೋ ಇಲ್ವೋ ಶ್ರೀನಿವಾಸ್ ಅಯ್ಯನವರ ಮನೆಗೆ? ಖಂಡಿತ ಹೋಗ್ತೀನಿ. ಹೋಗದೇ ಇರೋಕ್ಕೆ ಯಾವ ಕಾರಣವೂ ಇಲ್ಲ. ಬರೀ ಟೈಪಿಂಗ್ಗೆ 200 ರೂಪಾಯಿ ಕೊಡ್ತಾರೆ. ಇದೇನು ಸುಲಭದ ಮೊತ್ತವಲ್ಲ. ಕೆಲಸ ಸಿಕ್ಕೋವರೆಗೂ ಹೋಗಲೇಬೇಕು. ತಂಗಿಯ ದೃಢತೆಗೆ ಮೆಚ್ಚಿಕೊಂಡ. ಬರ್ತೀನಿ ಎಂದು ಹೊರಟಾಗ ಬಾಗಿಲಿನಲ್ಲಿ ನಿಂತು ಅವನು ಕಾಣೋವರೆಗೂ ನೋಡಿದ್ಲು.
ಹಾಸಿದ್ದ ಚಾಪೆಯ ಮೇಲೆ ಒಂದು ದಿಂಬು ಹಾಕೊಂಡು ಉರುಳಿದ್ಲು. ನಿದ್ದೆ ಬರೋ ಭರವಸೆ ಬರಲಿಲ್ಲ. ಸೆಲ್ಫಿಶ್ ಹುಡುಗಿ ಒಂದು ಇಂಗ್ಲಿಷ್ ನಾವೆಲ್ ತಗೊಂಡು ಓದ್ತಾ ಮಲಗಿದ್ಲು. ನಿದ್ದೆ ಬಹಳ ಬೇಗ ಬಂದ್ಬಿಡ್ತು. ಪುಸ್ತಕ ಅವಳ ಎದೆಯ ಮೇಲೆ ಒರಗಿತ್ತು. ಬಹಳ ಹೊತ್ತೆ ನಿದ್ರಿಸ್ಬಿಟ್ಟಿದ್ಲು. ತಾಯಿ ಬಾಗಿಲು ಬಡಿದಾಗಲೇ ಎದ್ದಿದ್ದು. ಆಗಲೇ 4 ಗಂಟೆ ಆಗಿತ್ತು. ಎದ್ದು ಮುಖ ತೊಳೆದು ತಾಯಿಗೂ ಕಾಫಿ ಮಾಡಿ 1 ಕಪ್ ಕೊಟ್ಟು ಜಡೆ ಹಾಕ್ಕೊಂಡು ಮುಖ ಅಲಂಕಾರ ಮುಗಿಸಿ ಹೊರಟು ನಿಂತಳು. ಅಮ್ಮ ಬರಲಾ? ಶ್ರೀನಿವಾಸ್ ಅಯ್ಯನವರ ಮನೆಗ? ಹೌದು ಎನ್ನುವಂತೆ ತಲೆ ಆಡಿಸಿ ಹೊರಟಳು. ಟೈಪಿಂಗ್ ಇಲ್ಲದ ದಿನ ಲೆಕ್ಕದ ಕೆಲಸವನ್ನು ಸಮರ್ಪಕವಾಗಿ ಮಾಡಿಕೊಡ್ತಿದ್ಲು. ಕೆಲವೊಮ್ಮೆ ಡ್ರಾಫ್ಟ್ ಹಾಕಿ ಕೊಡ್ತಿದ್ಲು. ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ತಿದ್ಲು. ಇವಳು ಬಂದಾಗ ಯಾರೂ ಇರಲಿಲ್ಲ. ಸಾಂಬಾ ಮಾತ್ರ ರೇಡಿಯೋ ಹಾಕ್ಕೊಂಡು ವಿವಿಧ ಭಾರತಿ ಕಾರ್ಯಕ್ರಮ ಕೇಳ್ತಿದ್ದ. ಯಾರೂ ಇಲ್ವಾ? ನಾನಿದ್ದೀನಲ್ಲ. ಹಲ್ಗಳನ್ನೆಲ್ಲ ಬಿಟ್ಟ. ನೀನು ಎಲ್ಲಿ ಹೋಗ್ತಿ? ಟೈಪ್ ಮಾಡಬೇಕಾದ ಪೇಪರ್ಸನ್ನು ಇಟ್ಟಿದ್ದಾರಾ? ಗೊತ್ತಿಲ್ಲ ಎನ್ನುವಂತೆ ತಲೆ ಆಡಿಸಿದ. ಬಂದಿದ್ದು ಪ್ರಯೋಜನವಾಗಲಿಲ್ಲ. 10 ನಿಮಿಷ ಕೂತು ಕಾದು ಹೋಗೋದು ಸರಿ ಎನಿಸಿತು. ಟೀಪಾಯ್ ಮೇಲಿದ್ದ ಕ್ರೀಡೆಗೆ ಸಂಬಂಧಪಟ್ಟ ಮ್ಯಾಗ್ಝಿನ್ನನ್ನು ತಿರುಗಿಸುತ್ತಾ ಕುಳಿತಳು. ಅಂತಹ ಆಸಕ್ತಿ ಇರದಿದ್ರೂ ಓದ್ತಾ ಓದ್ತಾ ಆಸಕ್ತಿ ಹುಟ್ಟಿತು. ಸಾಂಬಾ ಎಂದಾಗ ತಲೆ ಎತ್ತಿದ್ಲು. ವೇಣು ಒಳಗೆ ಬಂದಿದ್ದು ಬಿಸಿಲು ಕಮ್ಮಿಯಾಗಿದ್ರೂ ಕಪ್ಪು ಕನ್ನಡಕ ಕಣ್ಗಳನ್ನು ಅಲಂಕರಿಸಿತು. ಜೇನು ಬಣ್ಣದ ಪ್ಯಾಂಟ್, ಬಿಳಿಯ ಶರ್ಟ್, ಅಂಗೈ ಅಗಲ ಬೆಲ್ಟ್, ಸೊಂಟಕ್ಕೆ ಗಾಳಿಯ ಹಾರಾಟಕ್ಕೆ ಹಣೆಯ ತಲೆ ಗುಂಗುರುಗಳು. ಅನಂತ ಮಧ್ಯಾಹ್ನ ಕೇಳಿದ್ದನ್ನು ನೆನೆಸ್ಕೊಂಡು ಮನದಲ್ಲಿ ನಕ್ಕಳು. ಅಂದಿನ ಘಟನೆಯ ತರುವಾಯ ವೇಣು ಬಿರುಸಾಗಿ ವರ್ತಿಸುತ್ತಿದ್ದ. ಅದನ್ನೆಲ್ಲ ಗಮನಿಸಿದವಳಂತೆ ಉದಾಸೀನ ಮಾಡಿಬಿಡ್ತಿದ್ಲು. ಅಲ್ಲಿ ಯಾವ ಪೇಪರೂ ಇರಲಿಲ್ಲ. ಕೂತಿದ್ದಕ್ಕೆ ಸಮಜಾಶಿ ಕೊಟ್ಲು. ಬನ್ನಿ ಎಂದವನೇ ಕೋಣೆ ಒಳಕ್ಕೆ ನಡೆದ. ಸವಿತಾ ಅವನ ಹಿಂದೆಯೇ ಹೋಗಿ ಟೈಪ್ ರೈಟರ್ ಮುಂದೆ ಕೂತು ಶಾರ್ಟ್ ಹ್ಯಾಂಡ್ ಪುಸ್ತಕ ಪೆನ್ಸಿಲ್ ತೆಗೆದುಕೊಂಡ್ಳು. ಸುಮ್ಮನಿರಲಾರದೆ ಪುಸ್ತಕದಲ್ಲಿ ಹೂವಿನ ಚಿತ್ರ ಬಿಡಿಸುವಲ್ಲಿ ಮಗ್ನಳಾದ್ಲು. ಬೇಸರದಿಂದ ತಲೆ ಎತ್ತಿದಾಗ ವೇಣು ಅಲ್ಲಿರಲಿಲ್ಲ. ಉಡುಪು ಬದಲಾಯಿಸಿ ಹೋಗಿರಬೇಕು. ಬರಲಿ ಎಂದು ಕಾದು ಕೂದ್ಲು. 10 ನಿಮಿಷ ಕಳೆದರೂ ಅವನ ಸುಳಿವಿಲ್ಲ. ಇದೊಂದು ವಿಧವಾದ ಮುಸುಕಿನಲ್ಲಿ ನಡೆಸೋ ಶೀತಲ ಯುದ್ಧವೆಂದ್ಕೊಂಡ್ಳು. ಒಂದು ಕೆಲಸ ಸಿಗೋವರೆಗೂ ತುಟಿ ಕಚ್ಚಿ ಕೆಲಸ ಮಾಡಬೇಕಿತ್ತು. ಒಂದೆರಡು ಗೀಚಿದ ಪೇಪರ್ಗಳನ್ನು ಅವಳ ಮುಂದಿಟ್ಟು ಹೋಗ್ಬಿಟ್ಟ. ಅವನ ಕಣ್ಗಳಲ್ಲಿ ವಿಚಿತ್ರವಾದ ತೀಕ್ಷ್ಣತೆ ಇದ್ದ ಹಾಗೆ ಕಂಡಿತು. ಮದುವೆ ಆಗುವವರೆಗೂ ಈ ಅಹಂಕಾರ, ಆಮೇಲೆ ಡಾಕ್ಟರ್ ಸರಿಯಾಗಿ ಇಳಿಸ್ತಾರೆ. ಜಯಂತಿಯ ನೆನಪು ಬಂದ ಕೂಡಲೇ ಒಳ್ಳೆಯ ಹುಡುಗಿ ಎಂದ್ಕೊಂಡ್ಳು. ಟೈಪ್ ಮಾಡಿ ಸರಿಯಾಗಿ ಜೋಡಿಸ್ಕೊಂಡು ಹೊರಬಂದ್ಲು. ವೇಣು ಸೋಫಾ ಮೇಲೆ ಕೂತಿದ್ದ. ಅವನ ಮುಂದಿಟ್ಟು ಸರಿಯಾ ಎನ್ನುವಂತೆ ನೋಡಿದ್ಲು. ಗುಡ್, ಅವನಿಗೆ ಅರಿಯದಂತೆ ಹೇಳಿದ. ಒಳ್ಳೆಯದನ್ನು ಮೆಚ್ಚೋದು ಮಾನವ ಧರ್ಮವಲ್ಲವೇ? ಇದಕ್ಕೆ ಹೇಗೆ ಹೊರತಾದನು ವೇಣು? ನಾನಿನ್ನು ಬರ್ತೀನಿ ಸಹಜವಾಗಿ ಹೇಳಿ ಅವನ ಪ್ರತಿಕ್ರಿಯೆಯನ್ನು ಗಮನಿಸಿದ್ಲು. ಇನ್ನೇನಾದರೂ ಮಾಡಬೇಕಾದ ಕೆಲಸ ಇದೆಯೇನೋ ಎಂದು ಕಾದಿದ್ದು. ವಾರೆಗಣ್ಣಿನಿಂದ ಅವಳನ್ನು ಗಮನಿಸಿದ. ಎಂದಿನಂತೆ ಇದ್ಲು. ಯಾವ ಏರುಪೇರು ಕಾಣಲಿಲ್ಲ. ಸುದ್ದಿ ಅವಳವರೆಗೆ ಹೋಗಿರ್ಲಿಕ್ಕಿಲ್ಲ. ಬರಲ್ಲ? ತಲೆ ಮೇಲೆತ್ತಿ ಅವಳೆಡೆ ನೋಡಿದ. ಪ್ರಯತ್ನಪಟ್ಟು ಕೋಪ ಬಿಂಬಿಸುವಂತಿತ್ತು ಕಣ್ಗಳು. ಇನ್ನೇನೂ ಇಲ್ಲ ಅಂತೆ ಕಾಣುತ್ತೆ. ಬೆದರಿದ ಕಣ್ಗಳಲ್ಲಿ ನಿತ್ಯ ನೂತನ ಬೆಳಕು ನಿಗೂಢವಾಗಿ ಕುಳಿತ. ಎಷ್ಟೋ ಹೊತ್ತು ಸುಮ್ಮನೆ ಕೂತಿದ್ದನು. ಸವಿತಾ ಅಷ್ಟೊತ್ತಿಗಾಗಲೇ ಮನೆ ತಲುಪಿದ್ದಾಳೇನೋ. ಸವಿತಾ ಮನೆಗೆ ಬಂದಾಗ ಶ್ರೀನಿವಾಸ್ ಅಯ್ಯನವರು ಕೂತಿದ್ರು. ವಿಸ್ಮಯವಾಯಿತು. ತಾಯಿ ಮಾತೇನಾದರೂ ನಿಜವೇನು? ಮಮತೆ, ಅಭಿಮಾನ ಬೆರೆತ ನೋಟದಲ್ಲಿ ಅವಳತ್ತ ನೋಡಿ ಕೇಳಿದ್ರು. ವೇಣು ಮನೆಯಲ್ಲಿದ್ನ? ಇದ್ರು. ಸಂಕೋಚಿಸುತ್ತಲೇ ಹೇಳಿದ್ಲು. ಯಾಕೆಂದು ಅವಳೇ ಯೋಚಿಸುವಂತಾದ್ಲು. ಅನಂತ, ತಂದೆ ಎಲ್ಲರೂ ಮನೆಯಲ್ಲೇ ಇದ್ರು. ಎಲ್ಲಕ್ಕೂ ಏನಾದರೂ ಅರ್ಥವಿದೆ ಎಂದುಕೊಂಡ್ಳು. ಸ್ವಲ್ಪ ಬಾ ಮಗು, ಬಾಯಿ ತುಂಬ ಕರೆದ್ರು. ಈ ಜ್ಯೋತಿ ಅವರ ಮನೆ ಬೆಳಗಬೇಕಾಗಿತ್ತು. ಆರ್ಥಿಕವಾಗಿ ಸ್ವಾಗತಿಸಲು ಅವರು ಮನಪೂರ್ವಕ ಸಿದ್ಧ. ಆ ಮನೆಗೆ ಬೆಳಕು ಮುಖ್ಯವೇ ಹೊರತು ಹಣವಾಗಲಿಲ್ಲ. ಅಂತಸ್ತಾಗಲಿ ಅವರಿಗೆ ಬೇಕಾಗಿರಲಿಲ್ಲ. ಹೆಣ್ಣಿನ ಮಧುರ ಅಂತಸತ್ವವಿಲ್ಲದ ಮನೆ ಎಂದೂ ಸುಂದರವಾಗಿ ಕಂಡಿರಲಿಲ್ಲ.
ಅವರಿಗೆ. ಅದಕ್ಕೆ ಈ ಗಳಿಗೆ ಕೂಡಿ ಬಂತು. ಇಂದಿನ ಬೆಳಗಿನ ಕಾಫಿ ಕುಡಿಯೋವರೆಗೂ ಸವಿತಾಳ ಬಗ್ಗೆ ಯೋಚಿಸಿದವರೇ ಅಲ್ಲ. 4-6 ಹೆಣ್ಗಳನ್ನು ನೋಡಿದ್ರು. ಜಯಂತಿಯನ್ನು ಸೊಸೆಯಾಗಿ ಸ್ವೀಕರಿಸಲು ಅವರು ಸಿದ್ಧರಿದ್ದರು. ಮಗನ ಒಲವು ಕೂಡ ಅತ್ತ ಇದೆ ಎಂದು ನಂಬಿದರು. ಆದರೆ ಯಾವುದೊಂದು ನಿರ್ಧಾರಕ್ಕೂ ಬಂದಿರಲಿಲ್ಲ. ಸಾಂಬಾನ ಬದಲು ಮನೆಗೆ ಕಾಫಿ ತಂದಾಗ ಅವರಿಗೆ ಆಶ್ಚರ್ಯವೆನಿಸಲಿಲ್ಲ. ಬೇಗ ಎದ್ದು ದಿನ ತಾನೇ ತಂದೆ ಕಾಫಿ ತಂದುಕೊಡ್ತಿದ್ದ ವೇಣು ಕಾಫಿ 1-2 ಗುಟುಕು ಮಾತ್ರ ಹೀರಿದ್ರು. ಕೂತ ವೇಣು ಗಂಭೀರವಾಗಿ, ಅಪ್ಪ, ನನಗೆ ಜಯಂತಿನ ಮದುವೆ ಆಗುವ ಮನಸ್ಸಿಲ್ಲ. ಅವಳ ವೃತ್ತಿಗೂ ನನ್ನ ಸ್ವಭಾವಕ್ಕೂ ಹೊಂದಿಕೆಯಾಗುವಂತಿಲ್ಲ. ನಾನು ಸವಿತಾನ ಮದುವೆಯಾಗಲು ಸಿದ್ಧನಿದ್ದೇನೆ ಎಂದು ಹೇಳಿ ಎದ್ದು ಹೋಗಿದ್ದ. ಇದರಿಂದ ಅವರಿಗೇನು ನಿರಾಸೆಯಾಗಿರಲಿಲ್ಲ. ಜಯಂತಿಯ ಬದಲು ಸವಿತಾಳೆ ಈ ಮನೆಗೆ ಸೊಸೆಯಾಗುವುದು ಸರಿ ಎನಿಸಿತು. ತಡ ಮಾಡಲಿಲ್ಲ. ಜಾತಕಗಳನ್ನು ಜೋಯಿಷರಲ್ಲಿ ತೆಗೆದುಕೊಂಡು ಹೋಗಿದ್ರು. ಅವರು ಚೆನ್ನಾಗಿದೆ ಎಂದಾಗ ಮನೆಗೆ ಇನ್ನು ಯಾವ ಕಂಟಕವೂ ಇಲ್ಲ ಎಂದ್ಕೊಂಡ್ರು. ಕೇಶವಯ್ಯನವರ ಮನೆಯವರು ಒಲ್ಲೆ ಎನ್ನುವುದಕ್ಕೆ ಯಾವ ಕಾರಣವೂ ಇರಲಿಲ್ಲ. ಆದಷ್ಟು ಬೇಗ ಮದುವೆ ಮುಗಿಸಿ ಸೊಸೆಯನ್ನು ಮನೆ ತುಂಬಿಸ್ಕೊಳ್ಳೋದಕ್ಕೆ ತರಾತುರಿಯಲ್ಲಿ ಸಿದ್ಧತೆಗಳನ್ನು ಮಾಡಲು ಆತುರದಿಂದಿದ್ರು. ಏನಮ್ಮ, ನಿನ್ನನ್ನು ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ವೇಣು ಒಪ್ಕೊಂಡಿದ್ದಾನೆ. ನಿನ್ನ ಒಪ್ಪಿಗೆ ತಿಳಿಸ್ಬಿಡು. ಅವರ ಕಣ್ಗಳಲ್ಲಿ ಮಿನುಗಿದ ಸಂತೋಷವನ್ನು ಎದುರುಗೊಳ್ಳಲು ಅವಳಿಂದ ಆಗಲಿಲ್ಲ. ವೇಣುನ ನಿರಾಕರಿಸಲು ಅವಳಿಗೆ ಯಾವ ಕಾರಣವೂ ಇಲ್ಲ. ಅಂದಿನ ಘಟನೆಯನ್ನು ಹೆಚ್ಚಿಗೆ ಭಾವಿಸಲಾರಳು. ಮರೆಯಲು ಸಿದ್ಧ. ಆದರೆ ವೇಣು ಯಾಕೆ ಈ ನಿರ್ಧಾರಕ್ಕೆ ಬಂದ? ಈ ಘಟನೆಯ ಸೇಡ್ ತೀರಿಸಿಕೊಳ್ಳಲು ಈ ದಾರಿ ಹುಡುಕಿರಬಹುದೇ? ಯೋಚಿಸಲು ಕಾಲಾವಕಾಶವಿರಲಿಲ್ಲ. ನೀನು ವಿದ್ಯಾವಂತೆ, ಬಲವಂತ ಬೇಡ. ಇವತ್ತು ಯೋಚಿಸಿ ನಾಳೆ ಉತ್ತರ ಹೇಳು. ಮೇಲಕ್ಕೆದ್ರು. ಅನಂತ ಕೇಶವಯ್ಯ ಅವರನ್ನು ಕಾರಿನವರೆಗೂ ಬೀಳ್ಕೊಟ್ಟು ಬಂದರು. ನಿಂತ ಕಡೆಯಿಂದ ಸವಿತಾ ಅಳ್ಳಾಡಲಿಲ್ಲ. ತಕ್ಷಣ ಯಾವ ನಿರ್ಣಯಕ್ಕೂ ಬರಲು ಅವಳು ಸಾಧ್ಯವಿಲ್ಲ. ವೇಣು ಕಾಮುಕನಲ್ಲ, ಸ್ನೇಹಜೀವಿ ಎಂದು ಎಂದೋ ಅರಿತಿದ್ಲು. ಮನಸ್ಸಿಗೆ ಮೀರಿ ಅಂದು ನಡೆದು ಹೋಯಿತೆಂದು ಬಹಳ ನಿಧಾನವಾಗಿ ಅರಿತಳು. ಎಷ್ಟೋ ಸಲ ಅವಳು ಕಂಡಾಗ ಜಯಂತಿಯ ಜೊತೆ ಮಾತನಾಡ್ತಿದ್ದ, ಓಡಾಡ್ತಿದ್ದ. ಅವನ ಮುಗ್ಧ ನಗು, ಸ್ವಚ್ಛ ಭಾವ ಸ್ವಲ್ಪ ಪ್ರಯತ್ನ ಪಟ್ಟರೂ ಅರ್ಥ ಮಾಡ್ಕೊಳ್ಬಹುದು. ಕಾಂಗ್ರಾಟ್ಸ್ ಸವಿ, ಯು ಆರ್ ಅ ಲಕ್ಕಿ ಎಂದು ಕೈ ಕುಲುಕಿದಾಗಲೇ ಅವಳು ವಾಸ್ತವಕ್ಕೆ ಮರಳಿದ್ದು. ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಅವಕಾಶ ಕೊಡು. ಇದೊಂದು ವಿಧವಾದ ಶಾಕ್. ಆಶ್ಚರ್ಯದಿಂದ ಅವಳ ಮುಖ ನೋಡಿದ ಅನಂತ. ವೇಣುನೇ ತಾನು ಸವಿತಾನ ಮದುವೆಯಾಗಲು ಸಿದ್ಧವಿರೋದಾಗಿ ಹೇಳಿದ್ದಾನೆಂದು ಮೇಲೆ ಇವಳಿಗೆ ಗೊತ್ತಿಲ್ವೇ? ತಿಳಿಯಬೇಕೆಂದು ನಾಟಕವಾಡ್ತಿದ್ದಾಳೆ. ಮಿಕಿ ಮಿಕಿ ಅವಳ ಮುಖ ನೋಡಿದ. ಮಾರಾಯ, ಇದು ಶೋರ್. ನೀನೇನು ಕಣ್ಣರಳಿಸಿ ನೋಡೋಕೆ ಹೋಗಬೇಡ. ಅಲ್ಲಿಂದಲೇ ಬರ್ತಾ ಇರೋದು ನನಗೇನೋ ಗೊತ್ತಿಲ್ಲ. ನಂಬಿದ್ರೆ ನಂಬು, ಬಿಟ್ರೆ ಬಿಡು ಎಂದು ಒಂದು ಕಡೆ ಕುಕ್ಕರಿಸಿದ್ಲು. ಹೊರಗಿನ ಬಾಗಿಲು ಜಗಲಿಯ ಮೇಲೆ ಕೂತ ಅನಸೂಯಮ್ಮ ಗಂಡನಿಗೆ ಒಂದೇ ಸಮ ಹೇಳ್ತಿದ್ರು. ಅವರು ಮೌನವಾಗಿ ಕೇಳುತ್ತಿದ್ರು. ಅವರು ಮಾಡ್ತಾ ಇದ್ದಿದ್ದು ಅಷ್ಟೇ. ಗಡ್ಡಕ್ಕೆ ಕೈ ಹಾಯಿಸಿ ಒಂದು ಕಡೆ ಕೂತ್ಬಿಟ್ಲು. ವೇಣು ಬಗ್ಗೆ ಏನೆಂದು ಯೋಚಿಸಿರಲಿಲ್ಲ. ಈಗ ಬಹಳ ಯೋಚಿಸಬೇಕಾಗಿತ್ತು. ಜಯಂತಿಯಂತಹ ಶ್ರೀಮಂತ ಡಾಕ್ಟರ್ ಕನ್ಯೆಯನ್ನು ನಿರಾಕರಿಸಿ ತನ್ನ ಕೈ ಹಿಡಿಯಲು ಬಯಸಿರಬೇಕಾದ್ರೆ ಏನೋ ಇದೆ. ಸಂಜೆ ಕೂಡ ದುರುದುರನೆ ನೋಡಿದ. ಈ ಮಹಾಶಯ ನನ್ನನ್ನು ಮೆಚ್ಚಲು ಸಾಧ್ಯವೇ? ಶ್ರೀನಿವಾಸ್ ಅಯ್ಯನವರೇನಾದರೂ ಒತ್ತಡ ಏರುವಿರಬಹುದೇ? ಇಲ್ಲ ಮಗನಿಗೆ ಎಲ್ಲ ವಿಷಯದಲ್ಲೂ ಸ್ವಾತಂತ್ರ್ಯ ಕೊಟ್ಟಿದ್ರು. ಇನ್ನು ಮದುವೆಯ ವಿಷಯದಲ್ಲಿ ಒತ್ತಾಯ ಬೇರಿರಲಾರರು. ಇದು ಯಾವುದೂ ಅಲ್ಲವೆನಿಸಿತು. ಹಾಗಾದರೆ ಏನು? ಮ್ಯಾಥ್ಸ್ ಸಮಸ್ಯೆಗಳನ್ನು ನೀಲಾಜಾಲವಾಗಿ ಬಿಡಿಸಿ 100ಕ್ಕೆ 100 ಮಾರ್ಕ್ಸ್ ಗಿಟ್ಟಿಸಿ ರ್ಯಾಂಕ್ ಗಳಿಸಿಕೊಂಡಷ್ಟು ಈ ಸಮಸ್ಯೆ ಸುಲಭ ಅಲ್ಲ ಎನಿಸಿತು. ಹೇಗಿದ್ದಾರೆ ವೇಣು? ಕೆನ್ನೆಗಿಂಡಿ ಚೀಡಿಸಿದ. ಚೆನ್ನಾಗಿದ್ದಾರಪ್ಪ. ಬೇಸರದಿಂದ ಮುಖ ತಿರುಗಿಸಿದ್ಲು. ಅನಂತನ ಹುಬ್ಬುಗಳು ಸಂಕೋಚಗೊಂಡವು. ಸಂತೋಷ ಪಡೋದು ಬಿಟ್ಟು ಯಾಕೆ ಹೀಗಾಡ್ತಿದ್ದಾಳೆ? ಅವನಲ್ಲೇನಾದರೂ ಕೆಟ್ಟ ನಡತೆಯನ್ನು ಕಂಡಿರುವವಳೆ? ಮಗನ ಗುಣದ ಬಗ್ಗೆ ಅಭಿಮಾನದಿಂದ ಅವರೇ ಹೇಳ್ಕೊಂಡಿರಲಿಲ್ಲ. ಅವರ್ಯಾಕೆ ಸುಳ್ಳು ಹೇಳಲು ಹೋಗ್ತಾರೆ? ಸವಿ, ಅಣ್ಣನ ಮುಖ ನೋಡಿದ ಸವಿತಾ ಪಕ್ಕನೆ ನಕ್ಕಳು. ಅವನ ಮುಖದ ಮೇಲಿನ ಭಯ ಅವಳನ್ನು ತಳಮಳಿಸುವಂತೆ ಮಾಡಿತು. ಈಗ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ.
ನಿನ್ನ ನಿರಾಕರಣೆಯಿಂದ ಮದುವೆ ಮುರಿದು ಬೀಳಬೇಕು. ತಲೆ ಕೆದರ್ಕೊಂಡ್ಳು. ನಮ್ಗ್ಯಾಕೆ ಶ್ರೀಮಂತರ ಸಂಬಂಧ ಅಂತ ಯೋಚಿಸ್ತಾ ಇದ್ದೆ. ಆರ್ಥಿಕವಾಗಿ ನಮಗಿಂತ ಬಹಳ ಮೇಲಿದ್ದಾರೆ. ಬಾಂಧವ್ಯ ಯಾವಾಗಲೂ ಮಧುರವಾಗಿರಬೇಕು. ನಾಳೆ ಎರಡು ಕುಟುಂಬಗಳ ನಡುವೆ ತಿಕ್ಕಾಟ, ವ್ಯಕ್ತಿಗಳ ನಡುವೆ ಹೋರಾಟ. ಜೀವನವೆಲ್ಲ ಹೀಗೆ ಕಳೆದು ಹೋಗುತ್ತೆ. ಈ ಮದುವೆಯಿಂದ ಎಷ್ಟರ ಮಟ್ಟಿಗೆ ಪ್ರಯೋಜನವಿದೆ ಎಂದು ಯೋಚಿಸಬೇಕಾಗಿದೆ. ಅನಂತನ ಮುಖದ ಮೇಲೆ ಭಯದ ಗೆರೆಗಳು ಮಾಯವಾಗಿ ಗೆಲುವು ಕಾಣಿಸ್ಕೊಂತು. ಸುಮ್ಮನೆ ಮದುವೆ ಆಗ್ಬಿಡು. ಈ ಮಾತನ್ನು ಕೇಳಿ ದಿಗ್ಭ್ರಾಂತಿಯಿಂದ ಅವನನ್ನು ಹಾಗೆಯೇ ನೋಡುತ್ತಾ ಕೂತ್ಬಿಟ್ಲು. ಅನಂತ ಕೂಡ ಹೀಗೆ ಪಟ್ ಹಿಡಿತಾನೆಂದು ತಿಳಿದಿರಲಿಲ್ಲ. ಸ್ವಲ್ಪ ಸಂಭಾಳಿಸ್ಕೊಂಡು ನಾನು ಮದುವೆಗೆ ಒಪ್ಕೊಂಡೆ ಅಂತಿಟ್ಕೊ. ಅನಂತನು ಜೋರಾಗಿ ನಕ್ಕು ಮದುವೆ ಆಗೋಗುತ್ತೆ ಅಷ್ಟೇ. ಸವಿತಾ ಅವನಿಂದ ದೃಷ್ಟಿ ಕದಲಿಸಿ ನೆಲ ನೋಡಿದ್ಲು. ತಾನು ಸಾಧ್ಯವಿಲ್ಲವೆಂದರೆ ತನ್ನನ್ನು ಬೆಂಬಲಿಸುವ ಜನರೇ ಇಲ್ಲ ಎಂದ್ಕೊಂಡ್ಳು. ಏಕಾಂಗಿಯಾಗಿ ಹೋರಾಡಲು ಸಿದ್ಧ. ಅದಕ್ಕೆ ಪ್ರಬಲವಾದ ವಿಷಯ ಬೇಕಾಗಿತ್ತು. ವೇಣು ಮುಖ ನೆನಪಾದಾಗ ಕೂಡಲೇ ನಗುವಿಲ್ಲದೆಯೇ ಕೆನ್ನೆಯ ಮೇಲೆ ಗುಳಿ ಮೂಡಿತು. ಇದು ಅವಳ ಚಲುವಿಗೊಂದು ನಿದರ್ಶನವಾಗಿತ್ತು. ಓಕೆನಾ ಎಂದ ಅವಳು. ಅವನ ಆತುರ ಕಂಡು ಬಾಯಿಗೆ ಕೈ ಅಡ್ಡ ಹಿಡಿದು ನಕ್ಕಳು. ಸುಮ್ಮನೆ ಬಿಟ್ಬಿಡು, ನನ್ನ ತಲೆ ಸಿಡಿಯೋ ಅನುಭವ ಆಗ್ತಿದೆ. ಹಣೆಯ ಮೇಲೆ ಕೈ ಇಟ್ಟು ಅದುಮಿಕೊಂಡ್ಳು. ಇದು ಮೆಂಟಲ್ ಸ್ಟ್ರೈನ್ನಿಂದ ಬಂದ ತಲೆ ಸಿಡಿತ. ತಲೆ ಕೆಡಿಸ್ಕೊಳ್ಳೋಕ್ಕೆ ವಿಷಯವೇ ಇಲ್ಲ. ಸುಮ್ಮನೆ ಕನಸು ಕಾಣು. ಅವಳ ಕೆನ್ನೆ ತಟ್ಟಿ ಎದ್ದು ಹೋದ. ಬಹಳ ಹೊತ್ತು ಯೋಚಿಸುತ್ತಾ ಕೂತು ಎದ್ದ ಮೇಲೆ ಅವಳ ಕಣ್ಗಳಲ್ಲಿ ಹೊಸ ಹೊಳಪು ಕಾಣಿಸಿತು. ಸವಾಲಾಗಿ ಈ ಮದುವೆಯನ್ನು ಸಂತೋಷದಿಂದಲೇ ಸ್ವೀಕರಿಸಿದ್ಲು. ಒಪ್ಪಿಗೆಯನ್ನು ತಿಳಿಸಿದಾಗ ಅನಂತ ಸಂತೋಷದಿಂದ ಕುಣಿದಾಡ್ಬಿಟ್ಟ. ಅವನಿಗಿರೋ ಸ್ಥಿತಿಯಲ್ಲಿ ಇಂತಹ ಒಳ್ಳೆಯ ಸಂಬಂಧ ನೋಡಿ ಮಾಡೋದು ಅಂದರೆ ಚಂದ್ರಲೋಕಕ್ಕೆ ಹೋಗಿ ಬಂದಷ್ಟು ಪ್ರಯಾಸ. ಎದ್ದವನೇ ಶ್ರೀನಿವಾಸ್ ಅಯ್ಯನವರ ಮನೆಗೆ ಹೋದ. ಹಿಂಜರಿಕೆ ಎಂಬುದೇ ಅವನಲ್ಲಿರಲಿಲ್ಲ. ಮೈಯಲ್ಲಿ ಶಕ್ತಿ ಇತ್ತು. ಏನಾದರೂ ದುಡಿಬಲ್ಲೆ ಎನ್ನುವ ಆತ್ಮವಿಶ್ವಾಸವಿತ್ತು. ಸಮಾಜದಲ್ಲಿ ಬದುಕ ಬಯಸುವ ವ್ಯಕ್ತಿಗೆ ಅಷ್ಟು ಸಾಕಲ್ಲ. ಬಾಪ ಬಾ ಎನ್ನುತ್ತಲೇ ಶ್ರೀನಿವಾಸ್ ಅಯ್ಯನವರು ಸ್ವಾಗತಿಸಿದ್ರು. ರಾತ್ರಿಯಿಂದ ಅವರಿಗೊಂದು ಯೋಚನೆ ಆಗಿಬಿಟ್ಟಿತ್ತು. ಸವಿತಾಳ ಮೌನವೇ ಅವಳಿಗೆ ಈ ಮದುವೆಯಲ್ಲಿ ಉತ್ಸಾಹವಿಲ್ಲವೆಂದು ಸಾಬೀತು ಮಾಡಿತು. ತಾವಾಗಿ ಕೇಳಿ ನಗೆ ಪಾಟಲಾಗ್ಬಿಡ್ಬೇಕಾಯ್ತಲ್ಲ ಎಂದು ಚಿಂತಿಸುತ್ತಿದ್ರು. ಸವಿತಾ ಒಪ್ಕೊಂಡಿದ್ದಾಳೆ. ನೀವು ಶ್ರೀಮಂತರು. ನಮ್ಮ ಸಂಬಂಧ ಸರಿ ಹೋಗುತ್ತಾ ಎಂಬುದೇ ಅನುಮಾನ. ಇನ್ನೇನೂ ಯೋಚನೆ ಇಲ್ಲ. 1-2 ತಿಂಗಳು ಕಾಲಾವಕಾಶ ಕೊಟ್ಟರೆ ಅನುಕೂಲವಾಗುತ್ತೆ ತಡವರಿಸಿದ. ನೋಡಪ್ಪ ಅನಂತು, ಸಂಕೋಚ ಬೇಡ. ನಮ್ಮಲ್ಲಿ ಸಂಬಂಧ ಬೆಳೆದ ಮೇಲೆ ನಾವು ನೀವು ಒಂದೇ. ನಿಮ್ಮ ಕಷ್ಟ ಸುಖಕ್ಕೆ ನಾವು, ನಮ್ಮ ಕಷ್ಟ ಸುಖಕ್ಕೆ ನೀವು. ದುಡ್ಡಿನ ಬಗ್ಗೆ ಯೋಚನೆ ಬೇಡ. ಸಾಲ ಅಂತ ತಗೊಂಡಿರು. ಇಲ್ಲಿ ನನ್ನ ಮಗನ ಮದುವೆಗೆ ಧಾರಾಳವಾಗಿ ಖರ್ಚು ಮಾಡೋ ಅವಕಾಶ ಮಾಡಿಕೊಡು. ಮದುವೆಯ ದಿನಗಳನ್ನು ಮುಂದೂಡೋದ್ರಲ್ಲಿ ಅರ್ಥವಿಲ್ಲ. ಅವರ ಮಾತಿಗೆ ಏನು ಹೇಳಬೇಕೋ ಅನಂತನಿಗೆ ತಿಳಿಯಲಿಲ್ಲ. ಅಭಿಮಾನದಿಂದ ಗಂಟಲುಬ್ಬಿ ಬಂತು. ತಂಗಿಯ ಅದೃಷ್ಟದ ಬಗ್ಗೆ ಸಂತೋಷಗೊಂಡ. ಮೊದಲು ಕಾಫಿ ತಿಂಡಿ ತಗೊಳ್ಳೋಣ. ಇಷ್ಟಾಗಿ ವೇಣುನೇ ನೋಡಲಿಲ್ಲ. ವೇಣು ವೇಣು ಎಂದು ಕೂಗಿದ್ರು. ರಾತ್ರಿಯ ಉಡುಪಿನಲ್ಲೇ ಎದ್ದು ವೇಣು ಹೊರಬಂದ. ತಂದೆಯಂತೆಯೇ ಎತ್ತರದ ಮೈಕಟ್ಟು, ಆರೋಗ್ಯ ಮತ್ತು ಯೌವನದಿಂದ ಕಳೆಗಟ್ಟಿದ ಸುಂದರ ನಿಲುವು. ಸವಿತಾಳಿಗಿಂತ ಬಿಳುಪ್ ಎನಿಸುವಂಥ ಶುಭ್ರ ಬಣ್ಣದ ಛಾಯೆ. ಯಾರಾದರೂ ನೋಡಿದ ಕೂಡಲೇ ಮೆಚ್ಚುವಂತಹ ವ್ಯಕ್ತಿತ್ವ. ಶ್ರೀನಿವಾಸ್ ಅಯ್ಯನವರು ಪರಿಚಯ ಹೇಳಿದ ಕೂಡಲೇ ಮುಂದಕ್ಕೆ ಬಂದು ವೇಣು ಕೈ ಕುಲುಕಿದ. ಸ್ನೇಹದ ಸ್ಪಷ್ಟ ಛಾಯೆ ಅವನ ಕಣ್ಗಳಲ್ಲಿ ತುಳುಕುತ್ತಿತ್ತು. ಅಲ್ಲಿಯೇ ಕೂತ. ಮಾತು ಶುರು ಮಾಡೋವರೆಗೂ ಬಿಗುಮಾನದಿಂದಿದ್ದ ವೇಣು ಆಮೇಲೆ ಸವಿತಾಳ ಅಣ್ಣನೆಂಬ ಸಂಗತಿಯನ್ನೇ ಮರೆತು ಆತ್ಮೀಯವಾಗಿ ಹರಟಿದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.